ಯೋಗ ಕಲಿಕೆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಿತ್ಯ ಬದುಕಿನ ಭಾಗವಾಗಬೇಕು. ಪತ್ರಕರ್ತ ಅಶ್ವಥ್ ನಾರಾಯಣ. ನಿತ್ಯ ಯೋಗ ಮಾಡುವುದರಿಂದ ರೋಗಗಳು ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ಯೋಗ ಕಲಿಕೆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಿತ್ಯ ಬದುಕಿನ ಭಾಗವಾಗಬೇಕು ಎಂದು ಹಿರಿಯ ಪತ್ರಕರ್ತ ಅಶ್ವಥ್ ನಾರಾಯಣ ಹೇಳಿದರು. ಅವರು ಪಟ್ಟಣದ ಜ್ಞಾನ ದೀಪ್ತಿ ಶಾಲೆಯಲ್ಲಿ 11 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾಗವಹಿಸಿ ಮಾತನಾಡಿ, ನಮ್ಮ ಯೋಗಕ್ಕೆ 6,000 ವರ್ಷದ ಇತಿಹಾಸವಿದೆ. ಈ ಯೋಗದ ಮಹತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾರಿರುವ ಶ್ರೇಯಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ವಿಶ್ವಸಂಸ್ಥೆ ಕೂಡ ಇದಕ್ಕೆ ಮಾನ್ಯತೆ ನೀಡಿದೆ. ಯೋಗ ಅಂದರೆ ದೈಹಿಕ ಮಾತ್ರವಲ್ಲ, ಮಾನಸಿಕವಾಗಿ ಶಕ್ತಿ ಕೊಡುತ್ತದೆ. ಯೋಗ ದಿನಾಚರಣೆ ಇವತ್ತಿಗೆ ಮಾತ್ರ ಸೀಮಿತವಾಗಬಾರದು, ನಮ್ಮ ದಿನನಿತ್ಯದ ಪದ್ಧತಿಯಾಗಬೇಕು. ನಾವು ಮತ್ತು ನಮ್ಮ ಕುಟುಂಬ ಯೋಗ ಮಾಡಲೇಬೇಕು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರವಾಸ ಮುಗಿಸಿ ವಿಶಾಖಪಟ್ಟಣಂನಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಒಟ್ಟಿಗೆ ಸೇರಿ ಯೋಗಾಭ್ಯಾಸ ಮಾಡಿದರು. ಈ ಸಂದರ್ಭದಲ್ಲಿ ಜ್ಞಾನದೀಪ್ತಿ ಶಾಲೆಯ ಮುಖ್ಯಸ್ಥ ಕೆಟಿ ವೀರಾಂಜನೇಯ, ಮುಖ್ಯ ಶಿಕ್ಷಕ ಹರೀಶ್, ಪತ್ರಕರ್ತ ರಾಣಾ ಗೋಪಾಲರೆಡ್ಡಿ, ಮಂಜುಳಾ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಆರ್ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಇಡೀ ದೇಶದಲ್ಲಿ 191 ದೇಶಗಳಲ್ಲಿ ಇವತ್ತು ನಡೀತಾ ಇದೆ. ಮುಖ್ಯವಾಗಿ ಇವತ್ತು ಆಂಧ್ರದ ವಿಜಯವಾಡದಲ್ಲಿ ಒಂದು ಗಿನ್ನಿಸ್ ದಾಖಲೆ ಕೂಡ ದಾಖಲಾಗಿದೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಯೋಗಪಟುಗಳು ಇವತ್ತು ಭಾಗವಹಿಸಿದ್ದಾರೆ. ಅದರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ಇನ್ನು ಮುಂತಾದ ಗಣ್ಯರು ಇವತ್ತು ಅದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ಗಡಿಭಾಗದ ಒಂದು ಬಾಗೇಪಲ್ಲಿಯಲ್ಲಿ ನಮ್ಮ ಮಿತ್ರರು, ಆತ್ಮೀಯರಾದಂಥ ಕೆಟಿ ವೀರಾಂಜನೇಯ ಸರ್ ಅವರು ಇವತ್ತು ಈ ಒಂದು ಹಮ್ಮಿಕೊಳ್ಳೋದಕ್ಕೆ ನಿಜವಾಗ್ಲೂ ನಾನು ಅಭಿನಂದಿಸ್ತಾ ಇದ್ದೀನಿ. ಹಾಗೆ ಹರೀಶ್ ಸರ್ ಅವ್ರಿಗೂ, ಮಂಜುಳಾ ಮೇಡಮ್ ಅವ್ರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸಂದರ್ಭದಲ್ಲಿ ವಿಶ್ವ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಮುಖ್ಯವಾಗಿ ಈ ಯೋಗ ಅನ್ನೋದು ಇವತ್ತು ನೆನ್ನೆದಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಯೋಗ. ನಮಗೆ ಋಷಿಮುನಿಗಳಿಂದ ಒಂಥರ ಬಳಿಯಾಗಿ ಬಂದಿದೆ. ಇಂದಿನ ದಿನಗಳಲ್ಲಿ ಋಷಿಗಳು 400 ವರ್ಷ 500 ವರ್ಷ ಬದುಕ್ತಾ ಇದ್ರು, ಆರೋಗ್ಯವಂತರಾಗಿ ಇರ್ತಾ ಇದ್ರು ಅನ್ನೋದ್ರ ಕಾರಣ ಅದಕ್ಕೆ ತಿನ್ನುವ ಆಹಾರದಿಂದ ಅಲ್ಲ, ಮುಖ್ಯವಾಗಿ ಯೋಗ. ಇವತ್ತು ಈ ಯೋಗ ದಿನಾಚರಣೆ 191 ದೇಶಗಳಲ್ಲಿ ಮಾಡ್ತಾ ಇರೋದಕ್ಕೆ ಕಾರಣ ಯಾರು ಅಂತಂದ್ರೆ ಮುಖ್ಯವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವರು 2014ರಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಮುಖ್ಯವಾಗಿ ಇವತ್ತು ಎಲ್ಲ ದೇಶಗಳೆಲ್ಲ ಸಂಬಂಧ ಬೆಳೀಬೇಕಾದ್ರೆ ಕಾರಣ ಮೋದಿಯವರಿಗೆ ಈ ಯೋಗನೇ ಮುಖ್ಯ ಕಾರಣವಾಗಿತ್ತು. ಇವತ್ತಿನ ದಿವಸ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಸುಮಾರು 10 ಕೋಟಿ ಮಂದಿ ಇವತ್ತು ಎಲ್ಲ ಕಡೆ ಯೋಗ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಹಣ, ದುಡ್ಡು, ಬಂಗಾರ, ಒಡವೆ ಎಲ್ಲ. ಆದ್ರೆ ಆರೋಗ್ಯ ಸಂಪಾದನೆ ಮಾಡಕ್ ಹೋಗಿರಲ್ಲ. ಮಕ್ಕಳೆಲ್ಲ ನಾನು ಹೇಳೋದು ಒಂದೇ, ಪ್ರತಿನಿತ್ಯ ನೀವು ವಿದ್ಯಾಭ್ಯಾಸಕ್ಕೆ ಎಷ್ಟು ಸಮಯ ಕೊಡ್ತೀರೋ ಅದರಲ್ಲಿ ಒಂದು 3/4 ಗಂಟೆ 45 ನಿಮಿಷ ಯೋಗಕ್ಕೆ ಅವಕಾಶ ಮಾಡಿಕೊಡಿ. ಯೋಗ ಮಾಡೋದ್ರಿಂದ ಆರೋಗ್ಯದ ಜೊತೆಗೆ ಲವಲವಿಕೆಯಿಂದ ದಿನಪೂರ್ತಿ ಇರ್ತಾರೆ. ನಂತರ ಆಸ್ಪತ್ರೆಗಳು ಹೋಗುವಂಥದ್ದು